ಇಂಡೋ ಪಾಕ್ ಯುದ್ಧ ನಿಲ್ಲೋದೇ ಇಲ್ವಾ? ಅಮೆರಿಕದ ಮಧ್ಯಸ್ಥಿಕೆ ಬೇಡ ಅಂದಿದ್ಯಾಕೆ ಮೋದಿ? ಪಾಪಿ ಪಾಕಿಸ್ತಾನಕ್ಕೆ ಪ್ರಧಾನಿ ವಾರ್ನಿಂಗ್ ಏನು? ಇದು ಆಪರೇಷನ್ ಸಿಂಧೂರ ಸ್ಟೋರಿ. ಕಾಶ್ಮೀರದ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆಯೂ ಬೇಡ ಅಂತ ಹೇಳಿ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿ ಮೂಗು ತೋರಿಸ್ಕೊಂಡು ಬಂದಿತ್ತಲ್ಲ, ಆ ವಿಷಯವಾಗಿ ಮೋದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಭಾರತೀಯರು ಹೇಳ್ತಾ ಇದ್ರು ಇದೊಂದು ಒಳ್ಳೆ ಅವಕಾಶ ಭಾರತಕ್ಕೆ ಪಿಒಕೆಯನ್ನ ಮರಳಿ ಪಡೆಯೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಈ ವಿಷಯವಾಗಿ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ದಾರೆ. ಪಿಒಕೆ ಮರಳಿ ಪಡೆಯೋದು ನಮ್ಮ ಸ್ಪಷ್ಟ ಉದ್ದೇಶವಾಗಿದೆ. ಉಗ್ರರನ್ನ ಮಣ್ಣಿನಲ್ಲಿ ಅಡಗಿಸೋವರೆಗೂ ಕೂಡ ಭಾರತ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇರುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಸೇನಾಧಿಕಾರಿಗಳ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಈ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೂ ಎಚ್ಚರಿಕೆ ಕೊಟ್ಟಂಗಾಯ್ತು, ಪಿಒಕೆಯನ್ನ ನಾವು ಮರಳಿ ಪಡ್ಕೊಳ್ತೀವಿ ಅಂತೇಳಿ. ಇನ್ನೊಂದು ಕಡೆ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳಿ ಅಮೆರಿಕ ಪದೇ ಪದೇ ಬರ್ತಾ ಇದೆಯಲ್ಲ, ಹೇಳ್ಕೊಳ್ತಾ ಇದೆಯಲ್ಲ, ಅದಕ್ಕೂ ಒಂದು ಎಚ್ಚರಿಕೆಯನ್ನ ಕೊಟ್ಟಂಗಾಯ್ತು. ನಿಮ್ಮ ಮಧ್ಯಸ್ಥಿಕೆ ನೀವೇ ಇಟ್ಕೊಳ್ಳಿ, ನಮಗೆ ಬೇಡ ಅಂತ. ಪಾಕ್ ದಾಳಿ ಮಾಡಿದ್ರೆ ನಮ್ಮ ಪ್ರತ್ಯುತ್ತರ ಇನ್ ಮುಂದೆ ಕಠಿಣವಾಗಿರುತ್ತೆ. ಅವ್ರು ಗುಂಡು ಹಾರಿಸಿದ್ರೆ ನಾವು ಫಿರಂಗಿಯನ್ನ ಹಾರಿಸ್ತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಬೇರೇನು ಬೇಡ ನಮಗೆ, ಇದರಲ್ಲಿ ಯಾರ ಮಧ್ಯಸ್ಥಿಕೆನೂ ನಮಗೆ ಬೇಡ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ದೊಡ್ಡ ತಪ್ಪನ್ನ ಪಾಕಿಸ್ತಾನ ಮಾಡಿದೆ. ನಾವು ಪಾಕ್ಗೆ ನುಗ್ಗಿ ಅವರ ಹೃದಯಕ್ಕೆ ಹೊಡೆದಿದ್ದೀವಿ ಆಪರೇಷನ್ ಸಿಂಧೂರದ ಮುಖಾಂತರ. ಉಗ್ರರನ್ನ ಹಸ್ತಾಂತರ ಮಾಡಿದ್ರೆ ಮುಂದಿನ ಹಂತದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಈ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆನೂ ನಮಗೆ ಬೇಡ ಅಂತೇಳಿ ಅಮೆರಿಕದ ಮಧ್ಯಸ್ಥಿಕೆ ಆಫರ್ ಅನ್ನ ನರೇಂದ್ರ ಮೋದಿ ಅವರು ತಳ್ಳಿ ಹಾಕಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಮೋದಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ. ಮೂರು ಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ನಿನ್ನೆ ಒಂದು ಮಹತ್ವದ ಸಭೆಯನ್ನ ನರೇಂದ್ರ ಮೋದಿ ಅವರು ಅವ್ರ ನಿವಾಸದಲ್ಲೇ ನಡೆಸಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಾದು ಕೂತ್ಕೊಂಡು ನೋಡುವಂತ ಪರಿಸ್ಥಿತಿ ಇಲ್ಲ ನಮಗೆ. ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ನಾವು ಫಿರಂಗಿಯನ್ನ ಹಾರಿಸೋದಕ್ಕೆ ತಯಾರು ಮಾಡ್ಕೊಳ್ಳಿ ಅಂತೇಳಿ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮಹತ್ವದ ಸಭೆಯಲ್ಲಿ ಆಗಿದೇನು, ನರೇಂದ್ರ ಮೋದಿ ಅವರ ಸ್ಪಷ್ಟ ಸಂದೇಶ ಏನು, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಹಾಗೇನೆ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರನಹಳ್ಳಿ. ಪೃಥ್ವಿರಾಜ್, ಪ್ರತಿಯೊಬ್ಬ ಭಾರತೀಯನು ಹೇಳ್ತಾ ಇದ್ದಿದೆ ಅದು ಒಂದು ಒಳ್ಳೆ ಅವಕಾಶ ಭಾರತಕ್ಕೆ ಸಿಕ್ಕಿತ್ತು, ನಾವ್ ಯಾಕೆ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ. ಇಲ್ಲ, ಆ ಎಲ್ಲ ಆಲೋಚನೆಗಳು ನರೇಂದ್ರ ಮೋದಿ ಅವ್ರಿಗಿದೆ, ಸೇನಾ ಮುಖ್ಯಸ್ಥರಿಗೂ ಇದೆ. ಒಂದ್ ಕಡೆ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಬಂದಿದೆಯಲ್ಲ, ಸೊ ಅದಕ್ಕೆ ನರೇಂದ್ರ ಮೋದಿ ಅವರ ಸ್ಪಷ್ಟ ಉತ್ತರ. ಇನ್ನೊಂದ್ ಕಡೆ ಪಿಒಕೆಯನ್ನ ಮರಳಿ ಪಡೆಯೋದಕ್ಕೆ ನರೇಂದ್ರ ಮೋದಿ ಅವರ ಸ್ಪಷ್ಟ ಗುರಿ ಏನಿದೆ? ಒಂದು ಮೊದಲನೇದಾಗಿ ಹೇಳೋದಾದ್ರೆ ಶರ್ಮಿತಾ, ಪ್ರಮುಖವಾಗಿ ಯಾವಾಗ ಕದನ ವಿರಾಮದ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಇಡೀ ದೇಶದಾದ್ಯಂತ, ಭಾರತ ಅಪ್ಪರ್ ಹ್ಯಾಂಡ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಇಂಥ ನಿರ್ಧಾರವನ್ನ ಕೈಗೊಂಡಿದ್ದು ಯಾಕೆ? ಬಿಕಾಸ್ ಇದಕ್ಕಿಂತ ಒಂದು ಸುವರ್ಣ ಅವಕಾಶ ಮತ್ಯಾವತ್ತೂ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರ್ಧಾರ ಕೈಗೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ? ಬಿಕಾಸ್ ಇಡೀ ಜಗತ್ತಿಗೆ ಗೊತ್ತಾಗಿದೆ ಭಾರತ ಎಷ್ಟು ಪವರ್ಫುಲ್ ಅನ್ನುವಂಥದ್ದು. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನವನ್ನ ಈ ಹಿಂದಿನಂತೆ ನೀವು ಕದನ ವಿರಾಮದ ರೀತಿಯಲ್ಲಿ ಒಪ್ಕೊಂಡ್ಬಿಟ್ಟು ಆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತೀರಾ ಅಂದ್ರೆ ಅದು ಸರಿಯಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳು ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಲಿಕ್ಕೆ ಶುರುವಾಯಿತು. ಆ ಕಾರಣಕ್ಕೋಸ್ಕರ ನಿನ್ನೆ ಮೂರು ಸೇನಾ ಮುಖ್ಯಸ್ಥರು ಬಂದ್ಬಿಟ್ಟು, ಅಂದ್ರೆ DGMOಗಳು ಬಂದ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡಿ ಯಾವ ಕಾರಣವನ್ನ ಕೊಟ್ಟರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದರ ಜೊತೆಗೆ ಅದರ ಹಿಂದಿನ ದಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂಥ ಸೇನಾ ಮುಖ್ಯಸ್ಥರ ಸಭೆಯಲ್ಲೂ ಕೂಡ ಅಷ್ಟೇ, ಯಾವುದೇ ಭಯೋತ್ಪಾದಕ ಚಟುವಟಿಕೆಯನ್ನ ಕೂಡ ನಾವು ಆಕ್ಟ್ ಆಫ್ ವಾರ್ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಹುಟ್ಟಡಗಿಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಒಂದು ಸಂದೇಶವನ್ನ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ರು. ಇನ್ನು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೋಡೋದಾದ್ರೆ, ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಹೇಳ್ತಾ ಇರುವಂತದ್ದು ಅವ್ರದ್ದೊಂದು ಅನ್ಫಿನಿಶ್ಡ್ ಅಜೆಂಡಾ ಇದೆ, ಅದು ಪಿಒಕೆ ನಮ್ಮದು ಅನ್ನುವಂಥದ್ದು. ಬಿಜೆಪಿ ನಾಯಕರು ಎಲ್ಲರೂ ಕೂಡ ಮಾತನಾಡುವಂಥದ್ದು ಅದೇ, ಪಿಒಕೆ ನಮ್ಮದು 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 ಅಂತ. ಈಗ ಆಲ್ರೆಡಿ ಅವರು ಅಧಿಕಾರಕ್ಕೆ ಬಂದು 11 ವರ್ಷ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ, ಇಂತಹ ಒಂದು ಸುವರ್ಣ ಅವಕಾಶದ ಸಂದರ್ಭದಲ್ಲೂ ಕೂಡ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿಕಾಸ್ ಅವರೇ ಕೆಣಕಿರುವಂಥದ್ದು ನಮ್ಮನ್ನ.
ಕೆಣಕಿರುವಂಥ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿಬಿಟ್ರೆ ಮತ್ತಿನ್ಯಾವತ್ತೂ ಕೂಡ ಇಂತಹ ಒಂದು ಅವಕಾಶ ಸಿಗೋದಿಲ್ಲ. ಬಿಕಾಸ್ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಕೂಡ ಭೀಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನಾವು ಹಿಂದೆನೂ ಕೂಡ ಹೇಳ್ತಾ ಇದೆ, ಬಿಕಾಸ್ ವಾರನ್ನು ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಬರೀ ಮಿಲಿಟರಿ ಮತ್ತು ವೆಪನ್ ಮಾತ್ರ ಸಾಕಾಗೋದಿಲ್ಲ. ರಾಜತಾಂತ್ರಿಕವಾಗಿಯೂ ಕೂಡ ಎಲ್ಲ ದೇಶಗಳ ಬೆಂಬಲ ಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ಮತ್ತು ಒಂದು ಕಡೆ ನಮ್ಮ ಜನ ಯಾವ ರೀತಿಯಾಗಿ ಅಂದರೆ ಎಂಥ ರೀತಿಯಲ್ಲಿ ಅವರ ಅಂದರೆ ವ್ಯವಸ್ಥೆ ಇದೆ, ಅದರ ಜೊತೆಗೆ ದಿನಚರಿ ಇರುವಂಥದ್ದು, ಮತ್ತು ಹೇಗೆ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ, ಎಕನಾಮಿ ಯಾವ ರೀತಿಯಾಗಿದೆ, ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಹನಿ ಹನಿ ನೀರಿಗೂ ಅವರು ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಅದರ ರೇಟ್ ಜಾಸ್ತಿ ಆಗಿರುವಂಥದ್ದು, ಎಲ್ಲ ರೇಟ್ಗಳು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ದೇಶವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೇರೆ ದೇಶಗಳ ಹತ್ರ ಭಿಕ್ಷೆ ಬೇಡುವಂಥ ಕೆಲಸಕ್ಕೆ ಅಂದರೆ ಕೈ ಹಾಕಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದಲೆ ಇನ್ಯಾವಾಗ ಬಗ್ಗು ಬಡಿತೀರಾ? ಬಿಕಾಸ್ ಈ ಹಿಂದೆ ಎಲ್ಲ ಪಾಕಿಸ್ತಾನ ಒಂದು ಸ್ವಲ್ಪ ಸದೃಢವಾಗಿತ್ತು. ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೇರೆ ದೇಶ ಅಂದರೆ ಮುಸ್ಲಿಂ ದೇಶಗಳು ಕೂಡ ಸಪೋರ್ಟನ್ನು ಕೊಡ್ತಾ ಇದ್ವು, ಅಮೆರಿಕ ಕೊಡ್ತಾ ಇತ್ತು, ಚೀನಾ ಕೊಡ್ತಾ ಇತ್ತು. ಆದರೆ ಈಗ ಚೀನಾ ಟರ್ಕಿಯನ್ನು ಹೊರತುಪಡಿಸಿ ಇನ್ಯಾವ ದೇಶಗಳು ಕೂಡ ಸಪೋರ್ಟಿಗೆ ನಿಂತಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನುಗ್ಗಿ ಹೊಡಿರಿ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಲಾಗ್ತದೆ. ಏಕೆಂದರೆ ಫಾರ್ ದ ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿ ರಾಜಕೀಯವಾಗಿ ಮತ್ತೆ ದೇಶದಲ್ಲಿರುವಂಥ ಎಲ್ಲ ನಾಗರಿಕರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನೀವು ಯಾಕೆ ಹಿಂದೆ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು. ಬಿಕಾಸ್ ಇಲ್ಲಿ POK ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ದೇಶದ ಅಂದರೆ ಥರ್ಡ್ ಪಾರ್ಟಿ ಎಂಟ್ರಿನೇ ಇಲ್ಲ. ಆ ರೀತಿಯಾಗಿ ರೂಲ್ಸೇ ಮಾಡ್ಕೊಂಡಿರುವಂಥದ್ದು ಎರಡು ದೇಶಗಳ ನಡುವೆ ಥರ್ಡ್ ಪಾರ್ಟಿ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅದು ಮಾತುಕತೆ ಅಲ್ವೇ ಅಲ್ಲ ಅನ್ನುವಂಥದ್ದು ಪದೇ ಪದೇ ಭಾರತ ಹೇಳ್ಕೊಂಡೇ ಬರ್ತಾ ಇದೆ. ಈ ಹಿಂದೆನೂ ಕೂಡ ಸಾಕಷ್ಟು ದೇಶಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ಪಷ್ಟ ನಿಲುವಿದೆ. ಥರ್ಡ್ ಪಾರ್ಟಿ ಎಂಟ್ರಿ ಇಲ್ಲ, POK ನಮ್ಮದೇ, ನೀವು ಯಾರು ಇದನ್ನು ಬಗೆಹರಿಸಲಿಕ್ಕೆ? ನಾವೇ ಕೂತ್ಕೊಂಡು ಬಗೆಹರಿಸ್ತೀವಿ. ಅದು ಅವ್ರು ಕೊಡದೆ ಹೋದರೆ ನಾವೇ ನುಗ್ಗಿ ಹೊಡೆದು POKಯನ್ನು ವಶಪಡಿಸ್ಕೊಳ್ಳುವಂಥ ಸಾಮರ್ಥ್ಯ ನಮಗಿದೆ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ಈಗ ಆಲ್ರೆಡಿ ಈ ಹಿಂದಿನ ಪ್ರಧಾನಮಂತ್ರಿಗಳು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಬಿಕಾಸ್ ಭಾರತದ ಪವರ್ ಯಾವ ರೀತಿಯಾಗಿತ್ತು ಈ ಹಿಂದೆ ಅಂತ ನೋಡಿದ್ರೆ ಜಸ್ಟ್ 15 ವರ್ಷದಲ್ಲಿ ನಾವು 4 ಯುದ್ಧವನ್ನು ಫೇಸ್ ಮಾಡಿದ್ದೀವಿ. 1947ರಲ್ಲಿ, 1962ರಲ್ಲಿ ಚೀನಾ ವಿರುದ್ಧ ನಮ್ಮ ತಪ್ಪಿನಿಂದ ಸೋತಿದ್ದೇವೆ ಬಿಟ್ಟರೆ 1965ರಲ್ಲಿ ಗೆದ್ದಿದ್ದೀವಿ, 1971ರಲ್ಲಿ ಗೆದ್ದಿದ್ದೀವಿ. ಜಸ್ಟ್ 15 ವರ್ಷದಲ್ಲಿ 4 ಯುದ್ಧವನ್ನು ಬ್ಯಾಕ್ ಟು ಬ್ಯಾಕ್ ಫೇಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವು ಅವರ ಹುಟ್ಟಡಗಿಸಿದ್ದೀವಿ. ಆ ಸಂದರ್ಭದಲ್ಲಿ POKಯನ್ನು ಮಾತ್ರ ವಶಪಡಿಸಿಕೊಳ್ಳಲಿಕ್ಕೆ ಆಗಿರಲಿಲ್ಲ. ನಾವು ಲಾಹೋರ್ವರೆಗೂ ಹೋಗಿದ್ರು ಕೂಡ ಸೈಲೆಂಟ್ ಆಗಿದ್ವಿ. ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಅಮೆರಿಕಾಗೂ ಪಾಕಿಸ್ತಾನಕ್ಕೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಯಾವ ತರ ಬೆಳವಣಿಗೆ ಆಗುತ್ತೆ ಕಾದ್ ನೋಡಿ.